ಸಿದ್ದು ವಿರುದ್ಧ ಗಂಭೀರ ಸುಳ್ಳು ಆರೋಪ. ತಾವೇ ತೋಡಿದ ಹಳ್ಳಕ್ಕೆ ಬಿದ್ದ ಕಮಲದಳ. ಪಾದಯಾತ್ರೆಯ ಪ್ರತಿದಿನ ಹಗರಣ ಬಯಲು. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮೋಸ್ಟ್ ಡಾಮಿನೆಂಟ್ ಲೀಡರ್, ನಿಷ್ಕಳಂಕ ವ್ಯಕ್ತಿತ್ವ, ಕ್ಲೀನ್ ಇಮೇಜ್ ಹೊಂದಿರೋ ಸ್ಟ್ರಾಂಗ್ ಪೊಲಿಟಿಷಿಯನ್. ಹೀಗಾಗಿ ಇವರ ಮೇಲೆ ಯಾವುದೇ ಕಾನೂನು ಅಸ್ತ್ರ ಪ್ರಯೋಗಿಸೋದಕ್ಕಾಗಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯನವರ ಮೇಲೆ ಒಂದು ಸುಳ್ಳು ಆರೋಪ ಹೊರಿಸಿದ್ರೆ ಅವರು ಅದನ್ನ ಸಾಬೀತುಪಡಿಸಿಕೊಳ್ಳೋದ್ರೊಳಗೆ ಸರ್ಕಾರವನ್ನ ಕೆಡವಬಹುದು ಅನ್ನೋದು ಕಮಲದಳ ಪಕ್ಷಗಳ ಪ್ಲಾನ್ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಒಂದಿಲ್ಲೊಂದು ಆರೋಪಗಳನ್ನು ಹೊರಿಸೋದಕ್ಕೆ ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ. ನಿಮ್ಗೆ ಗೊತ್ತಿರಲಿ, ಕಮಲದಳ ಪಕ್ಷಗಳು ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇರೋದು ಇದೇ ಮೊದಲಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರ ಮೇಲೆ ಯಾವೆಲ್ಲ ಆರೋಪಗಳು ಕೇಳಿ ಬಂದಿದ್ವು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 2023ರ ಮೇ ತಿಂಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ 135 ಸೀಟುಗಳ ಅಭೂತಪೂರ್ವ ಗೆಲುವಿನೊಂದಿಗೆ ಅಸ್ತಿತ್ವಕ್ಕೆ ಬಂದಿತ್ತು. ಆದ್ರೆ ಅದನ್ನು ಕಂಡು ಹೊಟ್ಟೆ ಕಿಚ್ಚು ಪಟ್ಕೊಂಡಿದ್ದ ಕಮಲದಳ ನಾಯಕರು ಸಿದ್ದು ಸರ್ಕಾರದ ಮೇಲೆ ವರ್ಗಾವಣೆ ದಂಧೆ, ಕಮಿಷನ್ ದಂಧೆ ಅಂತೆಲ್ಲ ಬೊಬ್ಬೆ ಹೊಡೆದಿದ್ರು. ಸಾಲ್ದು ಅಂತೇಳಿ ಇಲ್ಲ ಸಲ್ಲದ ಪೆನ್ ಡ್ರೈವ್ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಪುಂಗಿದ್ರು. ಕೊನೆಗೆ ಸರ್ಕಾರವನ್ನು ಏನು ಮಾಡಲು ಸಾಧ್ಯವಾಗಿರಲಿಲ್ಲ. ಜೊತೆಗೆ ಈ ವರ್ಷಾಂತದೊಳಗೆ ಸರ್ಕಾರ ಪತನವಾಗುತ್ತೆ ಅಂತೇಳಿ ಬಿಎಸ್ವೈ, ಬಸವರಾಜ ಬೊಮ್ಮಾಯಿ, ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಘಟಾನುಘಟಿ ನಾಯಕರೇ ಪುಂಗಿದ್ರು. ಆದ್ರೆ ಸರ್ಕಾರಕ್ಕೆ ಏನೂ ಆಗ್ಲಿಲ್ಲ. ಆ ನಂತರ ಲೋಕಸಭಾ ಚುನಾವಣೆಯ ನಂತರ ನೋಡ್ತಾ ಇರಿ, ಸರ್ಕಾರ ತಾನಾಗಿ ಪತನವಾಗುತ್ತೆ, ನಮ್ಮ ಸಂಪರ್ಕದಲ್ಲಿ 40 ಕೈ ಶಾಸಕರಿದ್ದಾರೆ ಅಂತಾನೂ ಬಂಡಲ್ ಬಿಟ್ಟಿದ್ರು. ಆದ್ರೆ ಲೋಕಸಭಾ ಚುನಾವಣೆ ಮುಗಿದು 1 ತಿಂಗಳು ಕಳೆದ್ರೂ ಸರ್ಕಾರಕ್ಕೆ ಏನೂ ಆಗಿಲ್ಲ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಸಿದ್ದು ಸರ್ಕಾರ ಇನ್ನ ಕೇವಲ 2 ತಿಂಗಳಿರುತ್ತೆ ಅಂತೇಳಿ ಪುಂಗಿದ್ದಾರೆ. ಅಂದ್ರೆ ಇವರೆಲ್ಲ ಅದ್ಯಾಕೆ ಬರೀ ಪುಂಗಿ ಊದ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಅಂದ್ರೆ ಸೋತ ಹತಾಶೆ, ಸರ್ಕಾರವನ್ನ ಏನು ಮಾಡಲಾಗದ ಬೇಸರ, ಆತಂಕ ಕಮಲದಳ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಾ ಇರಬಹುದು ಅಲ್ವಾ? ನಿಮ್ಗೆ ಗೊತ್ತಿರಲಿ, ಸಿದ್ದರಾಮಯ್ಯನವರ ಮೇಲೆ ಇಂಥ ಬಿಟ್ಟಿ ಆರೋಪಗಳನ್ನ ಕಮಲದಳ ಪಕ್ಷಗಳ ನಾಯಕರು ಮಾಡ್ತಿರೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ರು. ಅವೇನು ಅಂತ ನೋಡೋದಾದ್ರೆ, ಕಪಟ ನಾಟಕ ನಂಬರ್ 1, ಉರಿಗೌಡ ನಂಜೇಗೌಡ. ಕಳೆದ ವಿಧಾನಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ನಾಯಕರ ಅಬ್ಬರ ಆರ್ಭಟ ಜೋರಾಗಿತ್ತು. ಸಿಟಿ ರವಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಕೆಲ ಪ್ರಮುಖ ನಾಯಕರು ಸಿದ್ದರಾಮಯ್ಯನವರನ್ನ ಸಿದ್ದರಾಮಯ್ಯ ಲಕ್ಕನ್ ಅಂತೇಳಿ ಟೀಕಿಸಿದ್ರು. ಸಿದ್ದರಾಮಯ್ಯ ಅಂದ್ರೆ ಹಿಂದೂ ವಿರೋಧಿ, ಸಿದ್ದರಾಮಯ್ಯ ಟಿಪ್ಪು ಸುಲ್ತಾನ್ ಆರಾಧಕ ಅಂತ ಬಿಂಬಿಸಲು ಶತ ಪ್ರಯತ್ನ ಪಟ್ಟಿದ್ರು. ಜೊತೆಗೆ ಇತಿಹಾಸದಲ್ಲಿ ಇಲ್ಲದ ಉರಿಗೌಡ ನಂಜೇಗೌಡರನ್ನ ಸೃಷ್ಟಿ ಮಾಡಿದ್ರು. ಸಾಲ್ದು ಅಂತೇಳಿ ಉರಿಗೌಡ ನಂಜೇಗೌಡರು ಅದೇಗೆ ಟಿಪ್ಪುನ ಒಡೆದು ಹಾಕಿದ್ರು, ಹಾಗೆ ಸಿದ್ದರಾಮಯ್ಯನವರನ್ನ ಒಡೆದು ಹಾಕಿ ಅನ್ನೋ ರೀತಿ ಕರೆ ಕೊಟ್ಟಿದ್ರು. ಆದ್ರೆ ಆ ನಂತರ ಉರಿಗೌಡ ನಂಜೇಗೌಡ ಅನ್ನೋ ಪಾತ್ರಗಳ ಇತಿಹಾಸದಲ್ಲಿ ಇರ್ಲಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಬಿಜೆಪಿ ನಾಯಕರು ತೀವ್ರ ಮುಖಭಂಗ ಅನುಭವಿಸಿದ್ರು. ಕಪಟ ನಾಟಕ ನಂಬರ್ 2, ವರ್ಗಾವಣೆ ದಂಧೆ. ಇನ್ನ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂರಿಸೋಕೆ ಕಮಲದಳ ಪಕ್ಷಗಳು ಯತ್ನಿಸಿದ್ವು. ಅದರಲ್ಲೂ ಕುಮಾರಸ್ವಾಮಿ ಒಂದು ಹೆಜ್ಜೆ ಮುಂದೆ ಹೋಗಿ ವೈಎಸ್ಟಿ ಟ್ಯಾಕ್ಸ್ ಅನ್ನೋ ಹೊಸ ಪದವನ್ನ ಹುಟ್ಟು ಹಾಕಿದ್ರು. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ತಮ್ಮ ತಂದೆ ಜೊತೆ ಮಾತನಾಡಿದ್ದನ್ನೇ ಹೈಲೈಟ್ ಮಾಡಿ ಹಲೋ ಅಪ್ಪ ಅನ್ನೋ ವಿಡಿಯೋವನ್ನ ವೈರಲ್ ಮಾಡಿದ್ರು. ಆದ್ರೆ ಈ ಸುಳ್ಳು ಆರೋಪದಲ್ಲಿ ಕೊನೆಗೆ ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರ ಬೇಳೆ ಬೇಯಲೇ ಇಲ್ಲ. ಕುಮಾರಸ್ವಾಮಿ ಪೆನ್ ಡ್ರೈವ್ ಬಾಂಬ್ ಸ್ಫೋಟಿಸಿದ್ರು, ಅದನ್ನ ಬಿಡುಗಡೆ ಮಾಡಲು ಸಾಧ್ಯವಾಗಲಿಲ್ಲ. ಕಪಟ ನಾಟಕ ನಂಬರ್ 3, ರೀಡು ಹಗರಣ. ಈ ಹಿಂದೆ 2013ರಿಂದ 2018ರವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೂ ಸಿದ್ದರಾಮಯ್ಯನವರ ಮೇಲೆ ರೀಡು ಹಗರಣವನ್ನ ಹೊರಿಸಲು ಯತ್ನಿಸಲಾಗಿತ್ತು. ಆದ್ರೆ ಈ ಬಗ್ಗೆ ತನಿಖೆ ನಡೆಸಿದಾಗ ಅದರಲ್ಲಿ ಸಿದ್ದರಾಮಯ್ಯನವರ ಕೈವಾಡ ಇಲ್ಲ ಅನ್ನೋದು ಸಾಬೀತಾಗಿತ್ತು. ಜೊತೆಗೆ ಕಮಲದಳ ಪಕ್ಷಗಳ ಹುಸಿ ಆರೋಪ ಜಗತ್ ಜಾಹೀರಾಗಿತ್ತು. ಕಪಟ ನಾಟಕ ನಂಬರ್ 4, ಹ್ಯೂಬ್ಲೆಟ್ ವಾಚ್. ಇನ್ನ ಈ ಹಿಂದೆ ಸಿದ್ದರಾಮಯ್ಯ ಮೊದಲ ಸಲ ಸಿಎಂ ಆಗಿದ್ದಾಗ ಅವರ ಹ್ಯೂಬ್ಲೆಟ್ ವಾಚ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಾಚ್ ಅನ್ನ ಸಿದ್ದರಾಮಯ್ಯ ಗಿಫ್ಟ್ ರೂಪದಲ್ಲಿ ಪಡೆದುಕೊಂಡಿದ್ರು ಅಂತೇಳಿ ಕಮಲದಳ ಪಕ್ಷಗಳು ಬೊಂಬಡ ಬಾರಿಸಿದ್ವು. ಆದ್ರೆ ಆ ವಾಚ್ ಅನ್ನ ಸಿದ್ದರಾಮಯ್ಯ ಸರ್ಕಾರದ ಖಜಾನೆಗೆ ಕೊಟ್ಟು ತಮ್ಮ ಮೇಲಿದ್ದ ಕಳಂಕದಿಂದ ಪಾರಾಗಿದ್ರು. ಹೀಗೆ ಸಿದ್ದರಾಮಯ್ಯನವರ ಮೇಲೆ ಒಂದಿಲ್ಲೊಂದು ಆರೋಪ ಹೊರಿಸುವ ಮೂಲಕ ಕಮಲದಳ ಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕಲು ನೋಡ್ತಾ ಇವೆ. ಆದ್ರೆ ಆರೋಪ ಮಾಡಿದ ಪ್ರತಿ ಸಲವೂ ಸತ್ಯಕ್ಕೆ ಗೆಲುವು ಸಿಗ್ತಾ ಇದ್ದು ಸುಳ್ಳಿಗೆ ಬೆಲೆ ಇಲ್ಲದಂತಾಗ್ತಿದೆ. ಈ ಸಲ ಮೂಡ ಹಗರಣದ ಆರೋಪದಲ್ಲೂ ಇತಿಹಾಸ ಮರುಕಳಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.